ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಾಲಿವುಡ್ ಸಿನಿಮಾಗಳಲ್ಲಿ ಯಾವುದೋ ಒಂದು ದೇಶದ ರಹಸ್ಯಗಳನ್ನು ಕದಿಯೋದಕ್ಕೆ ಶತ್ರು ದೇಶದವರು ವಿಜ್ಞಾನಿಗಳನ್ನು ಕಿಡ್ನ್ಯಾಪ್ ಮಾಡೋದನ್ನು ಅಥವಾ ಸಾಯಿಸೋದನ್ನು ನೀವು ನೋಡಿರ್ತೀರಾ. ಆದರೆ ಇದೇ ಘಟನೆ ಈಗ ರಿಯಲ್ ಲೈಫ್ನಲ್ಲಿ, ಅದು ಅಮೆರಿಕಾದಂಥ ಸೂಪರ್ ಪವರ್ ರಾಷ್ಟ್ರದಲ್ಲಿ ನಡೆದರೆ ಹೇಗಿರುತ್ತೆ? ಹೌದು, ಇದನ್ನು ಕೇಳಿದರೆ ನೀವೇ ಬೆಚ್ಚಿ ಬೀಳ್ತೀರಾ. ಅಮೆರಿಕಾದ ನಾಸಾ, ಸ್ಪೇಸ್ ಎಕ್ಸ್ ಮತ್ತು ನ್ಯೂಕ್ಲಿಯರ್ ರಹಸ್ಯಗಳ ಮೇಲೆ ಕೆಲಸ ಮಾಡ್ತಿದ್ದ ಬರೋಬ್ಬರಿ 10ರಿಂದ 11 ಟಾಪ್ ವಿಜ್ಞಾನಿಗಳು ಒಂದೋ ನಿಗೂಢವಾಗಿ ಕೊಲೆಯಾಗಿದ್ದಾರೆ, ಇಲ್ಲವೇ ದಿಢೀರಂತ ನಾಪತ್ತೆಯಾಗಿದ್ದಾರೆ. ಇದು ಕೇವಲ ಕಾಕತಾಳೀಯನ ಅಥವಾ ಅಮೆರಿಕಾದ ರಹಸ್ಯಗಳನ್ನು ಕದಿಯಲು ವಿದೇಶಿ ಶತ್ರುಗಳು ಮಾಡ್ತಾ ಇರೋ ದೊಡ್ಡ ಷಡ್ಯಂತ್ರನ? ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಈ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. FBI ತನಿಖೆಗೆ ಇಳಿದಿದೆ. ಹಾಗಾದರೆ ನಾಪತ್ತೆಯಾದ ಆ ವಿಜ್ಞಾನಿಗಳು ಯಾರು? ಅವರ ಹಿಂದೆ ಬಿದ್ದಿರೋ ಆ ಅಗೋಚರ ಶಕ್ತಿ ಯಾವುದು? ಏಲಿಯನ್ ಅಥವಾ UFOಗಳ ರಹಸ್ಯಕ್ಕೂ ಈ ವಿಜ್ಞಾನಿಗಳ ಸಾವಿಗೂ ಲಿಂಕ್ ಇದೆಯಾ? ಈ ಎಲ್ಲ ಇಂಟ್ರೆಸ್ಟಿಂಗ್ ಮತ್ತು ಮೈ ನವಿರೇಳಿಸುವ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಮೆರಿಕಾದಲ್ಲಿ ಶುರುವಾಯ್ತಾ ಸೈಂಟಿಸ್ಟ್ಗಳ ಹತ್ಯಾಕಾಂಡ? ಸ್ನೇಹಿತರೆ, ಕಥೆ ಶುರುವಾಗೋದು 2022ರಿಂದ. ಅಲ್ಲಿಂದ ಇಲ್ಲಿಯವರೆಗೆ ಅಮೆರಿಕಾದ ಅತ್ಯಂತ ಸೂಕ್ಷ್ಮ ರಕ್ಷಣಾ ವಿಭಾಗ, ಏರೋಸ್ಪೇಸ್ ಮತ್ತು ಪರಮಾಣು ಸಂಶೋಧನೆಯಲ್ಲಿ ತೊಡಗಿದ್ದ ಸುಮಾರು 10ಕ್ಕೂ ಹೆಚ್ಚು ಪ್ರಮುಖ ವ್ಯಕ್ತಿಗಳು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ ಅಥವಾ ಶವವಾಗಿ ಪತ್ತೆಯಾಗಿದ್ದಾರೆ. ಇವರೆಲ್ಲರೂ ನಾಸಾದ ಜೆಟ್ ಪ್ರಪೋಲ್ಷನ್ ಲ್ಯಾಬ್, ಲಾಸ್ ಆಲಮೋಸ್ ನ್ಯಾಷನಲ್ ಲ್ಯಾಬೊರೇಟರಿ ಹಾಗೂ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ನಂಥ ದಿಗ್ಗಜ ಸಂಸ್ಥೆಗಳ ಜೊತೆ ನೇರ ಅಥವಾ ಪರೋಕ್ಷ ಸಂಪರ್ಕ ಹೊಂದಿದ್ದವರು. ಹೀಗೆ ನಿಗೂಢವಾಗಿ ಕಣ್ಮರೆಯಾದ ಅಥವಾ ಕೊಲೆಯಾದ ವಿಜ್ಞಾನಿಗಳ ಲಿಸ್ಟ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಮೊದಲನೆಯವರು ವಿಲಿಯಂ ನೀಲ್ ಮೆಕ್ಕ್ಯಾಸ್ಲ್ಯಾಂಡ್. ಇವರು ಅಮೆರಿಕಾದ ಏರ್ಫೋರ್ಸ್ನ ನಿವೃತ್ತ ಮೇಜರ್ ಜನರಲ್. ಈ ವರ್ಷದ ಫೆಬ್ರವರಿಯಲ್ಲಿ ನ್ಯೂ ಮೆಕ್ಸಿಕೋದ ತಮ್ಮ ಮನೆಯಿಂದ ವಾಕಿಂಗ್ಗೆ ಹೋದವರು ಮತ್ತೆ ವಾಪಸ್ ಬಂದಿಲ್ಲ. ತಮ್ಮ ಫೋನ್, ಕನ್ನಡಕ ಎಲ್ಲವನ್ನೂ ಮನೆಯಲ್ಲೇ ಬಿಟ್ಟು ಕೇವಲ ಒಂದು ರಿವಾಲ್ವರ್ ಹಿಡ್ಕೊಂಡು ಹೋಗಿದ್ರು. ಇವರು ಒಂದು ಕಾಲದಲ್ಲಿ ಅಮೆರಿಕಾದ UFO ರಹಸ್ಯಗಳ ಬಗ್ಗೆ ಕೆಲಸ ಮಾಡಿದ್ರು ಅನ್ನೋ ವದಂತಿ ಇದೆ. ಎರಡನೆಯವರು ಕಾರ್ಲ್ ಗ್ರಿಲ್ ಮೇರ್. ಇವರು ಕ್ಯಾಲ್ಟೆಕ್ ಮತ್ತು ನಾಸಾದ ಖ್ಯಾತ ಆಸ್ಟ್ರೋಫಿಸಿಕ್ಸ್ ವಿಜ್ಞಾನಿ. ಡಾರ್ಕ್ ಮ್ಯಾಟರ್ ಹಾಗೂ ಎಕ್ಸೋ ಪ್ಲಾನೆಟ್ಗಳ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದ ಇವರನ್ನ ಫೆಬ್ರವರಿ ತಿಂಗಳಲ್ಲಿ ಅವರ ಮನೆ ಮುಂದೆಯೇ ಗುಂಡಿಟ್ಟು ಕೊಲ್ಲಲಾಗಿದೆ. ಮೂರನೆಯವರು ನೋನೋ ಲೊರೆರೋ, 47 ವರ್ಷ. ಇವರು ಜಗತ್ಪ್ರಸಿದ್ಧ MITಯ ನ್ಯೂಕ್ಲಿಯರ್ ಫಿಸಿಕ್ಸ್ ಪ್ರೊಫೆಸರ್. ಇವರನ್ನು ಕೂಡ ಬಾಸ್ಟನ್ನಲ್ಲಿ ಗುಂಡಿಟ್ಟು ಕೊಲ್ಲಲಾಯಿತು. ನಾಲ್ಕನೆಯವರು 60 ವರ್ಷದ ಮೋನಿಕಾ ರೇಜಾ. ನಾಸಾದ JPL ಲ್ಯಾಬ್ನಲ್ಲಿ ಡೈರೆಕ್ಟರ್ ಆಗಿದ್ದ ಇವರು ರಾಕೆಟ್ ತಯಾರಿಕೆಗೆ ಬೇಕಾದ ಸೂಪರ್ ಅಲಾಯ್ ಬಗ್ಗೆ ಪೇಟೆಂಟ್ ಹೊಂದಿದ್ರು. ಜೂನ್ ತಿಂಗಳಲ್ಲಿ ಲಾಸ್ ಏಂಜಲೀಸ್ ಅರಣ್ಯದಲ್ಲಿ ಚಾರಣಕ್ಕೆ ಹೋದವರು ನಾಪತ್ತೆಯಾಗಿದ್ದಾರೆ. ಇವರಲ್ಲದೆ ಲಾಸ್ ಆಲಮೋಸ್ ನ್ಯೂಕ್ಲಿಯರ್ ಲ್ಯಾಬ್ನ ಆಂಥೋನಿ ಶಾವೇಜ್, ಮೆಲಿಸಾ ಕ್ಯಾಸಿಯಾಸ್ ಹಾಗೂ ನಾಸಾದ ವಿಜ್ಞಾನಿಗಳಾದ ಫ್ರಾಂಕ್ ಮೈವಾಲ್ಟ್, ಮೈಕಲ್ ಡೇವಿಡ್ ಹೀಗ್ಸ್ ಸೇರಿದಂತೆ ಹಲವರು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ, ಇಲ್ಲವೇ ಸಾವನ್ನಪ್ಪಿದ್ದಾರೆ. ಎಚ್ಚೆತ್ತ ಅಮೆರಿಕ ಸರ್ಕಾರ, FBI, ಟ್ರಂಪ್ ಹೇಳಿದ್ದೇನು? ಒಂದೇ ಫೀಲ್ಡ್ನ ಇಷ್ಟೊಂದು ವಿಜ್ಞಾನಿಗಳು ದಿಢೀರಂತ ಕಣ್ಮರೆಯಾಗ್ತಾ ಇರೋದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರವಲ್ಲ, ಅಮೆರಿಕಾದ ಸಂಸತ್ನಲ್ಲೂ ಬಿರುಗಾಳಿ ಎಬ್ಬಿಸಿದೆ. ಅಮೆರಿಕಾದ ಹೌಸ್ ಓವರ್ಸೈಟ್ ಕಮಿಟಿ ಇದನ್ನ ರಾಷ್ಟ್ರೀಯ ಭದ್ರತೆಗೆ ಒದಗಿರುವ ಬಹುದೊಡ್ಡ ಬೆದರಿಕೆ ಅಂತ ಕರೆದಿದ್ದಾರೆ. ಸ್ವತಃ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದೆಲ್ಲವೂ ಕೇವಲ ಕಾಕತಾಳೀಯ ಆಗಿರಲಿ ಅಂತ ನಾನು ಆಶಿಸ್ತೀನಿ, ಆದರೆ ನಾಪತ್ತೆಯಾದವರು ಬಹಳ ಮುಖ್ಯವಾದ ವ್ಯಕ್ತಿಗಳು, ನಾವು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು FBI ಡೈರೆಕ್ಟರ್ ಕಾಶ್ ಪಟೇಲ್, ನಾವು ತನಿಖೆ ಆರಂಭಿಸಿದ್ದೀವಿ. ಈ ಸಾವುಗಳಿಗೂ ಕ್ಲಾಸಿಫೈಡ್ ಡಾಕ್ಯುಮೆಂಟ್ಸ್ ಕಳ್ಳತನಕ್ಕೂ ಲಿಂಕ್ ಇದೆಯಾ ಅಥವಾ ವಿದೇಶಿ ಶತ್ರುಗಳ ಕೈವಾಡ ಇದೆಯಾ ಅಂತ ಹುಡುಕ್ತಿದ್ದೀವಿ ಎಂದಿದ್ದಾರೆ. ಇದು ಕೇವಲ ಕಾಕತಾಳೀಯನ? ಕುಟುಂಬಸ್ಥರು ಹೇಳೋದೇನೋ? ಒಂದೆಡೆ ಇಡೀ ಪ್ರಪಂಚ ಇದನ್ನ ಇಂಟರ್ನ್ಯಾಷನಲ್ ಷಡ್ಯಂತ್ರ ಅಂತ ಥಿಯರಿಗಳನ್ನ ಸೃಷ್ಟಿ ಮಾಡ್ತಿದ್ರೆ, ಮೃತ ವಿಜ್ಞಾನಿಗಳ ಕುಟುಂಬಸ್ಥರು ಮಾತ್ರ ಇದು ಶುದ್ಧ ಸುಳ್ಳು, ಬಕ್ವಾಸ್ ಅಂತಿದ್ದಾರೆ. ಗುಂಡೇಟಿಗೆ ಬಲಿಯಾದ ಕಾರ್ಲ್ ಗ್ರಿಲ್ ಮೇರ್ ಅವರ ಪತ್ನಿ, ನನ್ನ ಗಂಡನ ಸಾವು ಯಾವುದೇ ರಹಸ್ಯ ಸಂಶೋಧನೆಯಿಂದ ಆಗಿದ್ದಲ್ಲ, ನಮ್ಮ ಜಾಗಕ್ಕೆ ಅಕ್ರಮವಾಗಿ ನುಗ್ಗಿದ್ದ ಲೋಕಲ್ ರೌಡಿಯೊಬ್ಬ ಸೇಡಿಗಾಗಿ ಈ ಕೊಲೆ ಮಾಡಿದ್ದಾನೆ. ಇಂಟರ್ನೆಟ್ನಲ್ಲಿ ಹಬ್ಬಿರೋ ಕಥೆಗಳೆಲ್ಲ ಅಸಹ್ಯಕರವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾಪತ್ತೆಯಾಗಿರುವ ನಿವೃತ್ತ ಜನರಲ್ ಮೆಕ್ಕ್ಯಾಸ್ಲ್ಯಾಂಡ್ ಅವರ ಪತ್ನಿ, ನನ್ನ ಗಂಡನಿಗೆ ವಯಸ್ಸಾಗಿದ್ದು ಮರೆವಿನ ಕಾಯಿಲೆ ಇತ್ತು,
ಅವರು ಯಾವುದೇ ಏಲಿಯನ್ ರಹಸ್ಯ ಬಚ್ಚಿಟ್ಕೊಂಡಿರಲಿಲ್ಲ. ಬೇಕಾದ್ರೆ ಏಲಿಯನ್ಗಳೇ ಬಂದು ಅವರನ್ನು ಕಿಡ್ನ್ಯಾಪ್ ಮಾಡಿರಬೇಕು ಅಂತ ತಮಾಷೆ ಮಾಡೋ ಮೂಲಕ ವದಂತಿಗಳಿಗೆ ಬ್ರೇಕ್ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ MIT ಪ್ರೊಫೆಸರ್ ಲೊರೆರೋ ಅವರನ್ನು ಕೊಂದಿದ್ದು ಅವರ ಹಳೆ ಕ್ಲಾಸ್ಮೇಟ್ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಪ್ರೂವ್ ಆಗಿದೆ. ಇನ್ನುಳಿದವರ ಸಾವು ವೈದ್ಯಕೀಯ ಕಾರಣಗಳಿಂದ ಅಥವಾ ಖಿನ್ನತೆಯಿಂದ ಆಗಿದೆ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಅಮೆರಿಕಾದಲ್ಲಿ ಬರೋಬ್ಬರಿ 7 ಲಕ್ಷ ಜನ ಸೂಕ್ಷ್ಮ ರಕ್ಷಣಾ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ. ಅದರಲ್ಲಿ 10-11 ಜನ ಬೇರೆ ಬೇರೆ ಕಾರಣಕ್ಕೆ ಸಾಯೋದು ಸಹಜ. ಇದನ್ನ ಷಡ್ಯಂತ್ರ ಅನ್ನೋಕ್ಕಾಗಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಹಾಗಾದ್ರೆ ಮುಂದೇನು? ಇದೇನು ಷಡ್ಯಂತ್ರವೋ ಕಾಕತಾಳೀಯವೋ? ಸ್ನೇಹಿತರೆ, ಒಟ್ಟಿನಲ್ಲಿ ಅಮೆರಿಕದ ವಿಜ್ಞಾನಿಗಳ ನಿಗೂಢ ಸಾವು ಈಗ ಇಡೀ ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿದೆ. ಒಂದೆಡೆ ಸರ್ಕಾರ ಇದು ರಾಷ್ಟ್ರೀಯ ಭದ್ರತೆಯ ವಿಚಾರ ಅಂತ ತನಿಖೆ ಮಾಡ್ತಿದ್ರೆ, ಕುಟುಂಬಸ್ಥರು ಇದೊಂದು ಕಾಕತಾಳೀಯ ಅಂತಿದ್ದಾರೆ. ನಿಮ್ಮ ಪ್ರಕಾರ ಇದು ಕೇವಲ ಕಾಕತಾಳೀಯ ಆಗಿರಬಹುದಾ, ಅಥವಾ ರಷ್ಯಾ, ಚೀನಾದಂಥ ಶತ್ರು ರಾಷ್ಟ್ರಗಳು ಅಮೆರಿಕದ ರಹಸ್ಯ ಕದಿಯಲು ಮಾಡ್ತಾ ಇರೋ ಮಾಸ್ಟರ್ ಪ್ಲಾನ್ ಇರಬಹುದಾ, ಅಥವಾ ನಿಜಕ್ಕೂ ಏಲಿಯನ್ಸ್, UFO ರಹಸ್ಯ ಮುಚ್ಚಿಡಲು ಅಮೆರಿಕ ಸರ್ಕಾರವೇ ಮಾಡ್ತಾ ಇರೋ ಆಟನ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.